ನಮ್ಮ ಮುರಳಿ ಯದು ಅವ್ರ ಜೊತೆಗೆ ನನ್ನ ಟೀಮ್ ಗಣೇಶ್ ಸನಲ್. ಸೊ ಫ್ರಮ್ ಸ್ಕ್ರಾಚ್ ಇವತ್ತವರೆಗೂ ಕೂಡ ಡೇ ಅಂಡ್ ನೈಟ್ ಹೊಡಿತಾ ಇದೀನಿ ಇದನ್ನ. ಆ್ಯಂಡ್ ಅಫ್ಕೋರ್ಸ್ ಎಂಟೈರ್ ಟೆಕ್ನಿಕಲ್ ಟೀಮ್ ಅಂದರೆ ರೈಟ್ ಫ್ರಮ್ ಸಿನಿಮಾಟೋಗ್ರಫಿ ಅವರ ಮರ್ಫಿ ನೋಡಿದಾಗ ತುಂಬ ಇಷ್ಟ ಆಗಿತ್ತು. ಸೊ ಅವರೇ ಬೇಕು ಅನ್ನೋದನ್ನ ಹಠ ಹಿಡಿದು ಹೋದ್ವಿ, ಒಪ್ಕೊಂಡ್ರು. ಅದಾದಮೇಲೆ ವಿನಯ್ ಜೊತೆಗೆ ನಾನು ರೇಡಿಯೋದಲ್ಲಿ ಕೆಲಸ ಮಾಡಿದ್ದೆ. ಸೊ ಅವರ ವರ್ಕ್ ಗೊತ್ತಿತ್ತು, ಒಂದು 4-5 ವರ್ಷದ ಜರ್ನಿ. ಆ್ಯಂಡ್ ಇವತ್ತು ಆ ಮ್ಯೂಸಿಕ್ ಕೇಳಿದಾಗ ಅನ್ಸುತ್ತೆ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಇದು ಅಂತ. ಆ್ಯಂಡ್ ಶ್ರೀನಿಧಿ ಅವರಿಗೆ ಅವರ ತಂಡ ಅವ್ರು ಸಾಥ್ ಕೊಟ್ಟಿದ್ದು, ಆ್ಯಂಡ್ ಎಲ್ಲರೂ ಒಟ್ಟಿಗೆ ಸೇರಿ ನಿಂತಿರೋದಕ್ಕೆ ಇಷ್ಟು ಫಾಸ್ಟ್ ಆಗಿ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗಿದೆ. ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ. ಲಾಸ್ಟ್ ಇಯರ್ ಹೇಗೆ ಅಯ್ಯನ ಮನೆ ಒಂದು ಒಳ್ಳೆ ರೆಕಾರ್ಡ್ ಸೆಟ್ ಮಾಡ್ತು, ಆ್ಯಂಡ್ ಎಕ್ಸಾಕ್ಟ್ಲಿ ಅದೇ ಡೇಟಿಗೆ ಬರ್ತಿರೋದ್ರಿಂದ 24ನೇ ತಾರೀಕಿಗೆ ಇದು ಒಂದು ಒಳ್ಳೆ ಬೆಂಚ್ ಮಾರ್ಕ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಬಹಳ ಖುಷಿ ಇದೆ, ಬಹಳ ಖುಷಿಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಯಾವಾಗಲೂ ನಂಬೋದು ಯಾವುದಾದ್ರೂ ಒಂದು ಒಳ್ಳೆ ಜಾಗದಲ್ಲಿದ್ದಾಗ, ಒಳ್ಳೆ ಪೊಸಿಷನಲ್ಲಿದ್ದಾಗ, ಕಾಂಟ್ರಿಬ್ಯೂಟ್ ಮಾಡುವಂಥ ಜಾಗದಲ್ಲಿದ್ದಾಗ ಎಷ್ಟಾಗುತ್ತೆ ಅಷ್ಟು ಏನಾದರೂ ಮಾಡಬೇಕು ಅಂತ, ಏನಾದರೂ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ. ಸೊ ಐ ಥಿಂಕ್ Z5 ಕೂಡ ಹಂಗೆ ಯೋಚನೆ ಮಾಡುತ್ತೆ. ಈಗ ಅವ್ರು ಕಂಟಿನ್ಯೂಸ್ ಆಗಿ ಸೀರೀಸ್ಗಳು ಮಾಡ್ತಿರೋದ್ರಿಂದ ಬಹಳಷ್ಟು ಪ್ರತಿಭೆಗಳಿಗೆ ಜಾಗ ಸಿಗ್ತಾ ಇದೆ, ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ. ಅದು ಹಿಂಗೆ ತುಂಬ ದೊಡ್ಡದಾಗಿ ಆಗಲಿ, ನಿರಂತರವಾಗಿ ಆಗಲಿ, ತುಂಬ ಚೆನ್ನಾಗಾಗಲಿ. ದೊಡ್ಡ ದೊಡ್ಡ ಸಿನಿಮಾಗಳ ಜೊತೆ ಹೊಸಬರ ಸಿನಿಮಾಗಳಿಗೂ ಕೂಡ ಬಹಳ ಡಿಫ್ರೆನ್ಸ್ ಮಾಡುವಂಥ ತಾಕತ್ತಿದೆ Z5ಗೆ, ಅದು ಕೂಡ ಆಗಲಿ. ಜಗ್ಗಪ್ಪ ಅವರು, ಇನ್ನೂ ಸಾಕಷ್ಟು ಜನ, ರಾಮಣ್ಣನ ಪಾತ್ರ ಮಾಡಿದಂಥ ವಿಜಯ್ ಸರ್ ಆಗಿರ್ಬೋದು, ಮತ್ತೆ ಓಂ ಪ್ರಕಾಶ್ ಸರ್ದು ಒಂದು ಇನ್ಸಿಡೆಂಟ್ ಹೇಳಬೇಕು. ಯಾಕಂದ್ರೆ ಅವ್ರದ್ದು ಹಳೆ ಡಕೋಟಾ ಎಕ್ಸ್ಪ್ರೆಸ್ ಇದೆಲ್ಲ ಕಾಮಿಡಿನ ನಾವು ನೋಡಿ ಬೆಳೆದವರು. ಅವ್ರದ್ದು ಕಾಮಿಡಿ ಬರ್ತಾ ಇದ್ರೆ ನಾವು ಅದನ್ನ ಎಂಜಾಯ್ ಮಾಡ್ತಿದ್ವಿ. ಅದರಲ್ಲೂ ನನ್ನ ತುಂಬಾನೇ ಮೋಸ್ಟ್ ಫೇವ್ರೇಟ್ ಲೈನ್ಸ್ ಇದೆ, ನನ್ನ ಐಕಾನಿಕ್ ಲೈನ್ಸ್ ಆಫ್ ಕನ್ನಡ ಸಿನಿಮಾಲ್ ಅದು ಒಂದು, ಏ ನಾಯಿ ಮುಚ್ಚು ಬಾಯಿ ಇಲ್ಲಿ ಬಂದು ಸಾಯಿ ಅಂತ. ಸೊ ಅದನ್ನೇ ಅಡಾಪ್ಟ್ ಮಾಡ್ಕೊಂಡು ಮಲೇಷಿಯನ್ ಡಾಗ್ ಒಂದು ಅಪ್ಡೇಟ್ ಆಗಿದ್ದು. ಸೊ ಎಲ್ಲರೂ ಕೂಡ ಚಿಕ್ಕವನು ಅಂತ ನೋಡ್ದಲೆ ತುಂಬಾ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅಂಡ್ ಕೆಲಸ ಕೊಟ್ಟಿದ್ದ ಡಾಲಿ ಪಿಕ್ಚರ್ಸ್ಗೂ Z5 ಕನ್ನಡಕ್ಕೂ ಕೆಲಸನ ನೋಡಿ ಮುಂದೆ ನೀವೆಲ್ಲ ಹೆಲ್ಪ್ ಮಾಡ್ತೀರಾ, ಇನ್ನಷ್ಟು ಜನಕ್ಕೆ ರೀಚ್ ಆಗಕ್ಕೆ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ದೀರ್ಘದಂಡ ನಮಸ್ಕಾರಗಳು. ಸೋಲು ಗೆಲುವು ಯಾವುದನ್ನೂ ತಲೆ ಕೆಡಿಸ್ಕೊಳ್ಳದೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇರುವಂತಹ ನನ್ನ ಗೆಳೆಯ ಡಾಲಿ ಧನಂಜಯ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಅದೇ ದೊಡ್ಡ ಕಾಂಟ್ರಿಬ್ಯೂಷನ್ ಅಲ್ವಾ. ಅಂದ್ರೆ ಸೋಲು ಗೆಲುವು ಇದ್ದು ಏನೋ ಒಂದು ಆಗ್ತಿರುತ್ತೆ, ಬಟ್ ಕಂಟಿನ್ಯೂಸ್ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಬಹಳ ಮುಖ್ಯ ಆಗುತ್ತೆ. ಸೊ ಇಂಡಸ್ಟ್ರಿಗೆ ಆತನ ಕಾಂಟ್ರಿಬ್ಯೂಷನ್ ಬಹಳ ಇದೆ. ಸೊ ಆತನಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಒಂದು ನನ್ನ ಅದ್ಭುತ ಟೆಕ್ನಿಷಿಯನ್ಸು ಹಗಲು ರಾತ್ರಿ ತುಂಬ ಕಷ್ಟಪಟ್ಟಿದ್ದಾರೆ. ಬಹಳ ಒಂದು ಲಿಮಿಟೇಷನ್ಲಿಗೆ ನಾವು ಅದ್ಭುತವಾದ ಒಂದು ಪ್ರಾಡಕ್ಟ್ನ ಹೊರತರಬೇಕಾಗಿತ್ತು. ಆ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಸೊ ನಮ್ಮೆಲ್ರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ಪ್ರತಿಯೊಬ್ಬರ ಹೆಸರು ತಗೊಂಡ್ರೆ ತುಂಬ ಟೈಮ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ನಮ್ಮೆಲ್ಲರಿಗೂ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದಾಗ ನನಗೂ ಕೂಡ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ, ಎಲ್ಲ ದೊಡ್ಡವ್ರ ಜೊತೆ ಪ್ಲಾಟ್ಫಾರ್ಮ್ ಶೇರ್ ಮಾಡ್ಕೊಳಕ್ಕೆ ಸಿಕ್ತು. ನಿಜವಾಗ್ಲೂ ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಮಾಡಬೇಕು, ಶಾರ್ಟ್ ಫಿಲಮ್ ತುಂಬ ಮಾಡಿದ್ದೀನಿ, ಬಟ್ ವೆಬ್ ಸೀರೀಸ್ ಮಾಡಬೇಕು ಅಂತ ನಾನು ಬಂದಿರೋದೇ ಇಂಡಸ್ಟ್ರಿಗೆ ಒಂದು ದೊಡ್ಡದಾಗಿ ಅಚೀವ್ ಮಾಡೋಕ್ಕೆ, ಒಂದು ರಿಮಾರ್ಕ್ ಸೆಟ್ ಮಾಡೋಕ್ಕೆ ಅಂತ. ಸೊ ಒಂದು ಡಾಲಿ ಪಿಕ್ಚರ್ಸ್ಗೆ ನಾನು ಪುಟ್ಟ ಹೆಚ್ಚಿಗೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ತೊಗೊಂಡೋಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಲಿ ಸರ್. ಇದೇ 24 ನಮ್ಮ ಜೆರಾಕ್ಸ್ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಯಾಕಂದರೆ ಇವಾಗ ಒಳ್ಳೆ ಕಂಟೆಂಟ್ ಬರ್ತಾ ಇದೆ. ಬೇರೆ ಬೇರೆ ಭಾಷೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ನೆಟ್ಫ್ಲಿಕ್ಸ್, ಫ್ಯಾಮಿಲಿ, ಸಸ್ಪೆನ್ಸ್, ಸೈಫೈ ಎಲ್ಲ. ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಸೈಫೈ ಥರ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ನಮಗೆ ಇನ್ನಷ್ಟು ಒಳ್ಳೆ ಕಂಟೆಂಟ್ ನಾವು ಆಡಿಯನ್ಸ್ಗೆ ತಲುಪೋಕ್ಕೆ ಆಗುತ್ತೆ. ಸೊ ಎಲ್ಲರೂ ತಪ್ಪದೆ ನೋಡಿ ನಮಗೆ ಸಪೋರ್ಟ್ ಮಾಡಿ. ಟೆಕ್ನಿಕಲ್ ಕ್ರೂ ಆ್ಯಂಡ್ ಬಹುಶಃ ಪ್ರದೀಪ್ ಅಂತವರು Z5 ಪ್ರದೀಪ್ ಅಂತವ್ರಿಗೆ ನಾವು ಒಂದು ಕತೆ ಹೇಳಿದ್ರೆ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ನಮಗೆ ಭಾಳ ತೊಂದರೆ ಇರೋದು ರೈಟ್ರಿಗೆ, ಕತೆ ಎಲ್ಲ ಹೇಳಿದ್ಮೇಲೆ ಏನು ಕಾಮಿಡಿನೇ ಇಲ್ವಲ್ಲ ಸರ್ ಅಂತ. ಅದು ನಾವು 500 ಶೋ ಮಾಡಿರ್ತೀವಿ ಕಾಮಿಡಿನ. ಅಂದರೆ ಆ ಥರದವ್ರ ಜೊತೆ ತಪ್ಪು ಅಂತ ಹೇಳಲ್ಲ, ಅವರ ಎಜುಕೇಷನ್ನು, ಅವರ ಲರ್ನಿಂಗು ಜೆರಾಕ್ಸ್ ಟು ಜೆರಾಕ್ಸ್. ತೆಲುಗು ಪಿಕ್ಚರು ತಮಿಳ್ ಮಾಡೋದು, ತಮಿಳ್ನ ತೆಲುಗು ಹೀಗೆ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಒರಿಜಿನಲ್ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗ್ತಾರೆ. ಬಟ್ ಇವತ್ತು ನಿಮ್ಗೆ ಎಲ್ರಿಗೂ ಹೇಳ್ತೇನೆ, ಟೈಟ್ಲ್ ಜೆರಾಕ್ಸ್ ಇರ್ಬೋದು, ಇದರಲ್ಲಿ ಯಾವುದು ಜೆರಾಕ್ಸ್. ಡಾಲಿ ಪಿಕ್ಚರ್ಸ್ ಅವರು ಮತ್ತೆ ಶ್ರೀನಿಧಿ ಕೂಡ ಓಕೆ 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 ಅಣ್ಣ ಓಕೆ 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 ಅಂದ್ರೆ ಅಷ್ಟು ಖುಷಿ. ಯಾಕಂದ್ರೆ ಅವರು ಡಾಲಿ ಸರ್ ಯಾವಾಗಲೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ, ಮತ್ತೆ ಅದ್ರ ಜೊತೆಗೆ ಕರೆದ ಅವಕಾಶನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಎಲ್ರಿಗೂ. ಯಾವಾಗಲೂ ಮರೆಯೋಕ್ಕಾಗಲ್ಲ, ಯಾಕಂದ್ರೆ ದೊಡ್ಡವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ, ಒಳ್ಳೊಳ್ಳೆ ಕಥೆಗಳು ಬರಬೇಕು ಅಂತ ಇಷ್ಟ ಇರುತ್ತೆ. ಎಲ್ಲ ಕೂಡು ಬಂದಾಗ ಮೇ ಬಿ ಇಂಥ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ.
ತುಂಬಾ ಖುಷಿ ಆಗ್ತದೆ ಡಾಲೆಣ್ಣ ಮತ್ತೆ ಶ್ರೀನಿಧಿ ಅವರೇ, ಥ್ಯಾಂಕ್ ಯು ಸೊ ಮಚ್. ಆಗಲೇ ಹೇಳಿದ್ರಿ ಬಾಲ್ಯ ಸ್ನೇಹಿತರು ಅಂತ, ಇನ್ಮೇಲೆ ನನ್ನನ್ನು ಬಾಲ್ಯ ಸ್ನೇಹಿತರೆ ಅನ್ಕೊಳ್ಳಿ, ಪರವಾಗಿಲ್ಲ. ಒಂದು 8-10 ದಿನ ಕೆಲಸ ಮಾಡಿದ್ದೀವಿ. ಪ್ರದೀಪ್ ಅಣ್ಣ ಹೇಳ್ತಾ ಇದ್ರು, ಅಂದ್ರೆ ಯಾರ್ಯಾರು ಕೆಲಸ ಮಾಡಿಲ್ಲ ಅವ್ರನ್ನೆಲ್ಲ ಸೇರಿಸಿ ಕೆಲಸ ಮಾಡಿಸ್ತಾ ಇದೀವಿ. ನಾನು ಯಾರ ಜೊತೆನೂ ಮಾಡಿಲ್ಲ ಅಣ್ಣ. ನೆಕ್ಸ್ಟ್ ಇಂದ ನನ್ನನ್ನು ಬೇರೆಯವ್ರ ಜೊತೆ ಎಲ್ಲ ಸೇರ್ಸಕ್ ಒಂದು ಪ್ರಯತ್ನ ಪಡಿ. ಶ್ರೀನಿಧಿ ಅವರು ನಾವು ಹೇಳಿದ ರೀತಿ ಸ್ವಲ್ಪ ದಿನದ ಮುಂಚೆ ತಾನೇ ಮಾತಾಡಿದ್ವಿ ನಾವು. ಇದಕ್ಕೆ ನಾನು ಮ್ಯೂಸಿಕ್ ಮಾಡಬೇಕು ಅನ್ನೋದು ತುಂಬಾ ಕೊನೆ ಸ್ಟೇಜಲ್ಲಿ ನನಗೆ ಗೊತ್ತಾಯ್ತು. ಲಿಟರಲಿ 20 ಡೇಸಲ್ಲಿ 20-25 ಡೇಸಲ್ಲಿ ಮುಗಿಸ್ಬೇಕಾಗಿಲ್ಲ. ಸಡನ್ ಆಗಿ ಇಷ್ಟೊಳ್ಳೆ ವೇದಿಕೆ ನಾನು ಇವತ್ತು ಕೂತಿದ್ದೀನಿ ಅಂತ, ಐ ಮೀನ್ ಸಾರಿ ನಾನು ಏನಾದ್ರು ಬೇರೆ ಮಾತಾಡ್ತಿದ್ದೆ, ಬಟ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಒಂದು ಫಾರ್ಮೆಟ್ ಅಂತ ಇರುತ್ತೆ ವೆಬ್ ಸೀರೀಸ್ಗೆ ಅಥವಾ ಸಿನಿಮಾಗೆ ಅಂತ, ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದೀವಿ. ಆಲ್ ಥ್ಯಾಂಕ್ಸ್ ಟು ಪ್ರದೀಪ್ ಬ್ರೋ ಅವರು. ಅವರಿರೋ ಪೊಸಿಷನ್ ಅಲ್ಲಿ ಕೂರೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ಸೀನ್ಗೂ ಕೂರ್ತಾರೆ, ಪ್ರತಿಯೊಂದು ಮ್ಯೂಸಿಕ್ ಮಿಕ್ಸ್ಗೆ ಇವತ್ತು ಬೆಳಗ್ಗೆ ಮಿಕ್ಸ್ ಮಾಡಿ ಬಂದಿದ್ದೀವಿ. ಆಲ್ ಥ್ಯಾಂಕ್ಸ್ ಟು ಹಿಮ್. ಅವ್ರ ಡೈರೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಒಳ್ಳೆ ಬ್ಲೆಂಡ್ ಅಲ್ಲಿ ಮ್ಯೂಸಿಕ್ ಮಾಡಿದೀವಿ. ಅಂಡ್ ಐ ಶುಡ್ ನಾಟ್ ಫರ್ಗೆಟ್ ನಮ್ಮ ಟೀಮಲ್ಲಿ ಕಲ್ಯಾಣ್ ಮಂಜುನಾಥ್ ಅಂತ ನನ್ನ ಟೀಮಲ್ಲಿ ಮತ್ತೆ ಗೋಕುಲ್ ಅಂತ ಇದ್ದಾರೆ. ಸೊ ಆಲ್ ಥ್ಯಾಂಕ್ಸ್ ಟು ದೆಮ್. ಪ್ಲಸ್ ನೀವು ಎಲ್ಲ 3 ಎಪಿಸೋಡ್ ನೋಡಿದ್ರಿ. ಸೊ ನಮಗೆ ಶೂಟ್ ಮಾಡ್ಬೇಕಾದ್ರೂ ಆಕ್ಚುಲಿ ನಮ್ಮ ಮೂರನೇ ಎಪಿಸೋಡ್ ಆಗಿಂದ ಜಾಸ್ತಿ ಬರುತ್ತೆ ಆಕ್ಷನ್ ಎಲ್ಲ. ಸೊ ಶೂಟ್ ಮಾಡ್ಬೇಕಾದ್ರೆ ರಿಯಲ್ ಯಾರು ಡೂಪ್ಲಿಕೇಟ್ ಯಾರು ಅಂತ ನಮಗೂ ಕನ್ಫ್ಯೂಸ್ ಆಗ್ತದೆ. ಎಷ್ಟೊಂದು ಸತಿ ಆಕ್ಟರ್ಗಳು ಮಾಡ್ಬೇಕಾದ್ರೂ ಯಾವ ಡೈಲಾಗ್ ಇದು ರಿಯಲ್ ಪೊಲೀಸಾ ಡೂಪ್ಲಿಕೇಟ್ ಪೊಲೀಸಾ, ರಿಯಲ್ ಪ್ರಕಾಶನ ರಿಯಲ್ ಸುಜಿನ, ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ನಮ್ಗೆ ನಿಮ್ಮದು ಒಂದೊಂದ್ಸತಿ ಲಾಜಿಕ್ ಇಲ್ಲದೆ ನೋಡಿದ್ರೆ ಮಜಾ ಅನ್ಸುತ್ತೆ. ಸೊ ಅದು ಇನ್ನು ಮುಂದೆ ಹೋಗ್ತಾ ಚೆನ್ನಾಗಿದೆ ಅದು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ನಮ್ಮ ಸಿನಿಮಾಟೋಗ್ರಫಿ ತಂಡದಿಂದ ಬಾಲ, ಆಮೇಲೆ ಶಶಿ, ಆಮೇಲೆ ಫೋಕಸ್ ಕುಮಾರ್, ಆಮೇಲೆ ಸಂತು ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಡೈರೆಕ್ಷನ್ ಟೀಮ್ ಅವ್ರಿಗೆ ದಯವಿಟ್ಟು ಒಂದು ಚಪ್ಪಾಳೆ ಕೊಡಿ.